ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸೃಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾರ್ङ्ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಪಾತಾಲಾದುತ್ಪತಿಷ್ಣೋರ್ಮಕರವಸತಯೋ ಯಸ್ಯ ಪುಚ್ಛಾಭಿಘಾತ ದೂರ್ಧ್ವಂ ಬ್ರಹ್ಮಾಂಡಖಂಡ ವ್ಯತಿಕರವಿಹಿತ ವ್ಯತ್ಯಯೇ ನಾಪತಂತಿ. ವಿಷ್ಣೋರ್ಮತ್ಸ್ಯಾವತಾರೇ ಸಕಲವಸುಮತಿ ಮಂಡಲಂ ವ್ಯಶ್ನುವಾನಃ ತಸ್ಯಾಸ್ಯೋದೀರಿತಾನಾಂ ಧ್ವನಿರಪಹರತಾದಶ್ರಿಯಂ ವ ಶ್ರುತೀನಾಂ. ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 136ನೆಯ ಅಧ್ಯಾಯದ ಪೂರ್ವಭಾಗದ ವಿಚಾರ ಮಾಡೋಣ. ಈ ಅಧ್ಯಾಯದಲ್ಲಿ ತ್ರಿಪುರೋಪಾಖ್ಯಾನ, ವಿದ್ಯುನ್ಮಾಲಿಯ ಮರಣ, ಮೃತರಾದ ದಾನವರನ್ನು ಬದುಕಿಸುವುದಕ್ಕಾಗಿ ಮಯನು ಅಮೃತದ ಬಾವಿಯನ್ನು ನಿರ್ಮಿಸಿದುದು, ವಿಷ್ಣುವು ಎತ್ತಿನ ರೂಪದಿಂದ ಬಂದು ಅದನ್ನು ಕುಡಿದು ಬಿಟ್ಟುದು ಎಂಬ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತಮುನಿಯು ಹೇಳುತ್ತಾನೆ, ಮಾಯಾವಿಯು ದಾನವ ಶ್ರೇಷ್ಠನೂ ಆದ ಮಯನು ಶತ್ರು ಸೈನ್ಯಕ್ಕೆ ಪ್ರಹಾರವನ್ನಿತ್ತು ಮೋಡವು ನೀಲಾಕಾಶವನ್ನು ಪ್ರವೇಶಿಸುವಂತೆ ಬೇಗನೆ ತ್ರಿಪುರವನ್ನು ಹೊಕ್ಕನು. ಅವನು ಬಿಸಿಯಾದ ನಿಟ್ಟುಸಿರನ್ನು ಬಿಟ್ಟು ಸಭಾ ಮಧ್ಯದಲ್ಲಿದ್ದ ದಾನವರನ್ನು ನೋಡಿ ಚಿಂತಾಗತನಾದನು. ಅವನನ್ನು ನೋಡಿದರೆ ಪ್ರಳಯ ಕಾಲದಲ್ಲಿ ಧ್ಯಾನಪರನಾಗಿರುವ ಯಮನೋ ಎನ್ನುವಂತಿತ್ತು. ಯುದ್ಧಾಭಿಲಾಷೆಯಿಂದ ಮುಂದೆ ನಿಂತು ಇಂದ್ರನೂ ಸಹ ಯಾರಿಗೆ ಹೆದರುತ್ತಿದ್ದನೋ ಅಂತಹ ಮಹಾಯಶಸ್ವಿಯಾದ ವಿದ್ಯುನ್ಮಾಲಿಯೂ ಮೃತನಾದನು.
ಈ ತ್ರಿಪುರಕ್ಕೆ ಸಮನಾಗಿ ದುರ್ಗಮವಾದ ಬೇರೆ ಪಟ್ಟಣವಿಲ್ಲ. ಇದಕ್ಕೂ ಕೂಡ ಇಂತಹ ದುರ್ಗತಿ ಬಂದಿದೆ. ಆದುದರಿಂದ ರಕ್ಷಣೆಗೆ ದುರ್ಗವು ಎಂದಿಗೂ ಕಾರಣವಾಗದು. ದುರ್ಗವೋ ಅಥವಾ ಅದಕ್ಕಿಂತ ಭದ್ರವಾದ ಮತ್ತೊಂದೆಡೆಯೋ ಯಾವುದೇ ಆಗಲಿ, ಎಲ್ಲವೂ ಕಾಲದ ಅಧೀನದಲ್ಲಿರುವುದು. ಅಂತಹ ಕಾಲವೇ ನಮ್ಮ ಮೇಲೆ ಕೋಪಗೊಂಡಿರುವಾಗ ನಮಗೆ ರಕ್ಷಣೆಯಂತೂ? ಮೂರು ಲೋಕದ ಪ್ರಾಣಿಗಳಲ್ಲೆಲ್ಲ ಬಲವೇನುಂಟೋ ಅದು ಕಾಲದ ಅಧೀನವೆಂದು ಬ್ರಹ್ಮನು ಕಟ್ಟಳೆ ಮಾಡಿರುವನು. ಅತ್ಯಂತ ಬಲಿಷ್ಠವಾಗಿ ಸ್ವತಂತ್ರವೆನಿಸಿರುವ ಈ ಕಾಲವನ್ನು ವಶಪಡಿಸಿಕೊಳ್ಳಲು ಉಪಾಯವಾವುದು? ಇದನ್ನು ಮೀರಲು ಮಹೇಶ್ವರನನ್ನು ಉಳಿದು ಮತ್ತಾರಾದರೂ ಸಮರ್ಥರುಂಟೇ? ಇಂದ್ರ, ಯಮ, ವರುಣ, ಕುಬೇರ ಇವರಾರಿಗೂ ನಾನು ಹೆದರುವುದಿಲ್ಲ. ಈ ದೇವತೆಗಳಿಗೆಲ್ಲ ಮಹೇಶ್ವರನು ಅಧಿಪತಿ. ಅವನನ್ನು ಜಯಿಸುವುದು ಅಸಾಧ್ಯ. ನನ್ನ ಸುತ್ತಲೂ ಇರುವ ಓ ವೀರರೇ, ಐಶ್ವರ್ಯ, ಪ್ರಭುತ್ವ ಇವೆರಡರಿಂದಲೂ ಆಗಬೇಕಾದ ಪ್ರಯೋಜನವೇನೆಂಬುದನ್ನು ಈಗ ತೋರಿಸುವೆನು ನೋಡಿರಿ. ಅಮೃತ ಜಲದಿಂದಲೂ ಸಂಜೀವನಾದಿ ದಿವ್ಯ ಮೂಲಿಕೆಗಳಿಂದಲೂ ಪೂರ್ಣವಾದ ಬಾವಿಯೊಂದನ್ನು ನಿರ್ಮಿಸುವೆನು. ಅದರಲ್ಲಿ ಮುಳುಗಿದ ಮಾತ್ರದಿಂದ ದೈತ್ಯರು ಜೀವಿಸುವರು. ಹೀಗೆ ಯೋಚನೆ ಮಾಡಿ ಮಾಯಾವಿಗಳಲ್ಲಿ ಅಗ್ರೇಸರನೂ ಬಲಶಾಲಿಯೂ ಆದ ಮಯನು ತನ್ನ ಮಾಯಾಶಕ್ತಿಯಿಂದ ಬ್ರಹ್ಮನು ರಂಬೆಯನ್ನು ಸೃಷ್ಟಿಸಿದಂತೆ ಒಂದು ಬಾವಿಯನ್ನು ನಿರ್ಮಿಸಿದನು. ಅದು 2 ಯೋಜನ ಉದ್ದವೂ 1 ಯೋಜನ ಅಗಲವೂ ಇತ್ತು. ಅದಕ್ಕೆ ಹತ್ತಿ ಇಳಿಯಲು ಮೆಟ್ಟಿಲುಗಳಿದ್ದವು. ವಿಚಿತ್ರವಾದ ಕಥೆಯಂತೆ ಅದು ವಿಸ್ಮಯವನ್ನು ಉಂಟುಮಾಡುತ್ತಿತ್ತು. ಆ ಕೊಳವು ಚಂದ್ರನ ಕಿರಣದಂತೆ ನಿರ್ಮಲವಾಗಿ ಅಮೃತ ಗಂಧದಿಂದ ಕೂಡಿ ಮಧುರವಾಗಿ ದಿವ್ಯೋದಕದಿಂದ ಪೂರ್ಣವಾಗಿ ಸುಗುಣಭರಿತೆಯಾದ ಅಂಗನೆಯಂತೆ ಮನೋಹರವಾಗಿತ್ತು. ಕರಿನೈದಿಲೆ, ಬಿಳಿನೈದಿಲೆ ಮತ್ತು ತಾವರೆ ಹೂಗಳಿಂದಲೂ ಹಂಸ ಪಕ್ಷಿಗಳಿಂದಲೂ ಅದು ಶೋಭಿಸುತ್ತಿತ್ತು. ಅದರ ಸುತ್ತಲೂ ಭಯಂಕರವಾದ ಆವರಣಗಳನ್ನು ಕಟ್ಟಿದ್ದರು. ಅವು ಸೂರ್ಯ ಚಂದ್ರರ ಬಣ್ಣವನ್ನು ಹೋಲುತ್ತಿದ್ದವು. ಮಧುರ ರವದಿಂದಲೂ ಸುವರ್ಣ ಕಾಂತಿಯಿಂದಲೂ ಬೆಳಗುತ್ತಾ ಪಕ್ಷಿಗಳಿಗೆ ಆವಾಸವೆನಿಸಿ ಮನ್ಮಥ ಬಾಣಗಳಿಂದ ವ್ಯಾಪ್ತಳಾದ ರಮಣಿಯಂತೆ ಆ ಜಲಾಶಯವು ಪ್ರಕಾಶಿಸುತ್ತಿತ್ತು. ಈಶ್ವರನು ಗಂಗೆಯನ್ನು ಸೃಷ್ಟಿಸಿದಂತೆ ಮಯನು ಆ ಬಾವಿಯನ್ನು ನಿರ್ಮಿಸಿ ಅದರಲ್ಲಿ ಮೊದಲು ವಿದ್ಯುನ್ಮಾಲಿಯ ದೇಹವನ್ನು ತೊಳೆದನು. ದೇವತೆಗಳ ಶತ್ರುವೂ ಮಹಾಬಲಿಷ್ಠನೂ ಆದ ವಿದ್ಯುನ್ಮಾಲಿಯ ಕಳೇಬರವನ್ನು ಬಾವಿಯ ನೀರಿನಲ್ಲಿ ಅದ್ದಿದ ಮಾತ್ರದಿಂದಲೇ ಕಟ್ಟಿಗೆಗಳನ್ನು ಹಾಕಿ ಆಗ ತಾನೇ ಹೋಮ ಮಾಡಿದ ಅಗ್ನಿಯಂತೆ ಅವನು ಜ್ವಲಿಸುತ್ತಾ ಮೇಲಕ್ಕೆ ಎದ್ದನು. ಅವನು ಮಯನಿಗೆ ಕೈಮುಗಿದು ವಿದ್ಯುನ್ಮಾಲಿಯೆಂದು ಸ್ವನಾಮೋಚ್ಚಾರಣೆಯಿಂದ ತಾರಕಾಖ್ಯನಿಗೆ ನಮಸ್ಕಾರ ಮಾಡಿದನು. ಬಳಿಕ ಎದ್ದು ನಿಂತು ಮಯನಿಗೆ ಹೀಗೆ ಹೇಳಿದನು: ನರಿಗಳಂತಿರುವ ಪ್ರಮಥಗಣಗಳು ಸುತ್ತಲೂ ನೆರೆದಿದ್ದರಲ್ಲ, ಅವರೆತ್ತ ಹೋದರು? ಈಶ್ವರನೊಡಗೂಡಿದ ನಂದಿ ಎಲ್ಲಿರುವನು? ಶತ್ರುಗಳನ್ನು ಮರ್ದನ ಮಾಡಿ ಯುದ್ಧ ಮಾಡೋಣ. ದೇಹಗಳಲ್ಲಿ ನಮಗೆ ಪ್ರೀತಿ ಎಂದರೇನು? ರುದ್ರನ ಸೇವೆ ಮಾಡಿ ಇನ್ನೂ ಶಕ್ತಿವಂತರಾಗೋಣ.
ಅಥವಾ ಯುದ್ಧದಲ್ಲಿ ಅವರಿಂದ ಹತರಾಗಿ ಯಮನಿಗೆ ತುತ್ತಾಗೋಣ. ಮಹಾಸುರನಾದ ಮಯನು ವಿದ್ಯುನ್ಮಾಲಿಯ ಪೌರುಷ ವಚನವನ್ನು ಕೇಳಿ ಅವನನ್ನು ತಬ್ಬಿಕೊಂಡನು. ಕಣ್ಣಿನಲ್ಲಿ ನೀರು ಸುರಿಸುತ್ತಾ ಈ ಮಾತನ್ನಾಡಿದನು. ಎಲೈ ವಿದ್ಯುನ್ಮಾಲಿಯೇ, ನನಗೆ ರಾಜ್ಯವಾಗಲಿ ಜೀವಿತವಾಗಲಿ ಇಷ್ಟವಿಲ್ಲ. ಓ ಮಹಾಬಾಹು, ಮಹಾಸುರ, ನೀನಿಲ್ಲದಿದ್ದ ಮೇಲೆ ಮತ್ತಾವುದರಿಂದ ತಾನೇ ಏನು ಪ್ರಯೋಜನ? ಪ್ರಭು, ದಿವ್ಯವಾದ ಅಮೃತಮಯವಾದ ಬಾವಿ ಇದು. ಹತರಾದ ದೈತ್ಯ ದಾನವರನ್ನು ಬದುಕಿಸುವುದಕ್ಕಾಗಿ ಮಾಯಾಬಲದಿಂದ ಇದನ್ನು ನಿರ್ಮಿಸಿದೆನು. ಓ ವಿದ್ಯುನ್ಮಾಲಿ, ಯಮಲೋಕದಿಂದ ಮರಳಿ ಬಂದ ನಿನ್ನನ್ನು ನಾನು ನೋಡಿದೆನಲ್ಲ. ಇದು ಅದೃಷ್ಟ ವಿಶೇಷ. ನಾವು ಕಷ್ಟದಲ್ಲಿದ್ದಾಗ ಅವಿನಯಶೀಲರಾದ ದೇವತೆಗಳು ನಮ್ಮಿಂದ ಆಕ್ರಮಿಸಿಕೊಂಡಿದ್ದ ಮಹಾನಿಧಿಯನ್ನು ಈಗ ನಾವು ಅನುಭವಿಸೋಣ. ಮಯನ ಮಾಯೆಯಿಂದ ನಿರ್ಮಿತವಾದ ಆ ಬಾವಿಯನ್ನು ನೋಡಿ ನೋಡಿ ದೈತ್ಯ ಪ್ರಮುಖರ ಮುಖದಲ್ಲಿಯೂ ಕಣ್ಣುಗಳಲ್ಲಿಯೂ ಸಂತೋಷವು ಉಕ್ಕುತ್ತಿತ್ತು. ಆಗ ಅವರು ಇಂತೆಂದರು, ಎಲೈ ದಾನವರೇ, ಈಗ ನಿರ್ಭಯವಾಗಿ ಪ್ರಮಥರೊಡನೆ ಯುದ್ಧ ಮಾಡಿರಿ. ಮಯನು ಅಮೃತಮಯವಾದ ಬಾವಿಯನ್ನು ನಿರ್ಮಿಸಿದ್ದಾನೆ. ಅದು ಸತ್ತವರನ್ನೆಲ್ಲ ಬದುಕಿಸುವುದು. ಬಳಿಕ ದೈತ್ಯರು ಭಯಂಕರವಾಗಿ ನಗಾರಿಯನ್ನು ಬಾರಿಸಿದರು. ಅದು ಅಲ್ಲೋಲ ಕಲ್ಲೋಲವಾದ ಮಹಾಸಾಗರದಂತೆ ಧ್ವನಿ ಮಾಡಿತು. ಗುಡುಗಿನಂತೆ ಭಯಂಕರವಾದ ಭೇರೀರವವನ್ನು ಕೇಳಿ ಅಸುರರು ಯುದ್ಧಾಭಿಲಾಷಿಗಳಾಗಿ ತ್ರಿಪುರದಿಂದ ಬೇಗನೆ ಹೊರಟರು. ಅವರು ಕಬ್ಬಿಣ, ಬೆಳ್ಳಿ, ಚಿನ್ನ ಮತ್ತು ರತ್ನದ ಬಳೆಗಳಿಂದಲೂ ಜೋಲಾಡುತ್ತಿರುವ ಹಾರ ಕುಂಡಲಗಳಿಂದಲೂ ಅನರ್ಘವಾದ ಕಿರೀಟಗಳಿಂದಲೂ ಅಲಂಕೃತರಾಗಿದ್ದರು. ದಟ್ಟಿಗಳನ್ನು ಬಿಗಿದು ಆಯುಧಗಳನ್ನು ಕೈಯಲ್ಲಿ ಹಿಡಿದಿರುವ ಮಹಾಪರಾಕ್ರಮಶಾಲಿಗಳಾದ ಅಸುರರು ಎಡೆಬಿಡದೆ ಹೊಗೆ ಸುತ್ತಿಕೊಂಡು ಉರಿಯುವ ಬೆಂಕಿಯಂತಿದ್ದರು. ನರ್ತಿಸುತ್ತಿರುವ ನಟರಂತೆಯೂ ಗರ್ಜಿಸುತ್ತಿರುವ ಮೇಘಗಳಂತೆಯೂ ಸೊಂಡಿಲನ್ನೆತ್ತಿದ ಆನೆಗಳಂತೆಯೂ ಭಯರಹಿತವಾದ ಸಿಂಹಗಳಂತೆಯೂ ಗಂಭೀರವಾದ ಮಡುಗಳಂತೆಯೂ ಪ್ರತಾಪಶಾಲಿಗಳಾದ ದ್ವಾದಶಾದಿತ್ಯರಂತೆಯೂ ಎತ್ತರವಾದ ಮರಗಳಂತೆಯೂ ಪ್ರಕಾಶಿಸುತ್ತಾ ಅವರು ಆ ದೊಡ್ಡ ಸೈನ್ಯವನ್ನು ಭಯಪಡಿಸುತ್ತಿದ್ದರು. ದಾನವ ಶತ್ರುಗಳಾದ ಪ್ರಮಥರೂ ಸಹ ಉತ್ಸಾಹದಿಂದ ಗರುಡನಂತೆ ಹಾರುತ್ತಾ ಯುದ್ಧಾಭಿಲಾಷೆಯಿಂದ ದಾನವರ ಮೇಲೆ ನಡೆದರು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ 136ನೆಯ ಅಧ್ಯಾಯದ ಉತ್ತರ ಭಾಗದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.